ರಾತ್ರಿಯಿಡೀ ಮಳೆಯಿಂದ ಜಲಾವೃತಗೊಂಡ ಬೈಲಸೀಮೆಯ ಜನರ ನೋವನ್ನು ವಿಚಾರಿಸಲು ಜಿಲ್ಲಾಧಿಕಾರಿ ಜನರ ಬಳಿ ಬಂದು ಕೊಳೆಗೇರಿ ನಿವಾಸಿಗಳ ನೋವನ್ನು ಆಲಿಸಿದರು. ಹೌದು, ಚಳ್ಳಕೆರೆ ನಗರದ ರಹೀಂ ನಗರಕ್ಕೆ ರಾತ್ರಿ ವೇಳೆ ಮನೆಗಳಿಗೆ ನೀರು ನುಗ್ಗಿ ಜನಜೀವನ ಅಸ್ತವ್ಯಸ್ತವಾಗಿತ್ತು. ಇನ್ನು ರಹೀಂ ನಗರದ ಸುಮಾರು 10ಕ್ಕೂ ಹೆಚ್ಚು ಮನೆಗಳು ರಾತ್ರಿಯಿಡೀ ಜಲಾವೃತಗೊಂಡು ಜನರು ನಿದ್ದೆಯಿಲ್ಲದೆ ಪರದಾಡಿದ್ದರು. ಇನ್ನು ಖುದ್ದಾಗಿ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ರವರು ನಗರದ ಪಾವಗಡ ರಸ್ತೆಯಲ್ಲಿರುವ ರಾಜಕಾಲುವೆ, ನೀರು ಹರಿಯುವ ಸ್ಥಳಕ್ಕೆ ಹಾಗೂ ರಹೀಂ ನಗರದ ನಿವಾಸಿಗಳ ಮನೆಗಳಿಗೆ ಭೇಟಿ ನೀಡಿ ಅಲ್ಲಿನ ಪರಿಸ್ಥಿತಿಯನ್ನು ವೀಕ್ಷಿಸಿದರು. ಇನ್ನು ಸಾರ್ವಜನಿಕರು ಜಿಲ್ಲಾಧಿಕಾರಿ ಬಳಿ ತಮಗೆ ರಾಜಕಾಲುವೆ ಎರಡೂ ಕಡೆ ತಡೆಗೋಡೆ ನಿರ್ಮಿಸಿ ಕೊಡಿ ಹಾಗೂ ಹಾನಿಯಾದ ಮನೆಗಳಿಗೆ ಈ ಕೂಡಲೇ ಪರಿಹಾರ ನೀಡಿ ಎಂದು ಮನವಿ ಮಾಡಿದರು. ಇದಕ್ಕೆ ಸ್ಪಂದಿಸಿದ ಜಿಲ್ಲಾಧಿಕಾರಿ ಟಿ ವೆಂಕಟೇಶ್ ಕೂಡಲೇ ಪರಿಹಾರಕ್ಕೆ ಕ್ರಮ ವಹಿಸುವಂತೆ ತಹಶೀಲ್ದಾರ್ಗೆ ಸೂಚಿಸಿದರು. ಇದೇ ಸಂದರ್ಭದಲ್ಲಿ ತಹಶೀಲ್ದಾರ್ ರೇಹನ್ ಪಾಷಾ, ಪೌರಾಯುಕ್ತ ಜಗರೆಡ್ಡಿ, ಪೊಲೀಸ್ ಠಾಣೆಯ ಪಿಐ ಆರ್.ಎಫ್. ದೇಸಾಯಿ, ಕಂದಾಯ ಅಧಿಕಾರಿ ತಿಪ್ಪೇಸ್ವಾಮಿ, ಗ್ರಾಮ ಲೆಕ್ಕಿಗಾದ ಪ್ರಕಾಶ್, ನಗರಸಭೆ ಆರೋಗ್ಯ ನಿರೀಕ್ಷಕ ಸುನಿಲ್, ಗಣೇಶ್, ಚೇತನ್ ಇತರರು ಸ್ಥಳದಲ್ಲಿದ್ದರು.